ಗದಗದಲ್ಲಿ 4 ಬರ್ಬರ ಹತ್ಯೆ ಆಗಿದೆ. ಗಮನಿಸ್ತಾ ಹೋಗೋಣ ಅಪ್ಡೇಟ್ ಏನಿದೆ ಅಂತ. ಗದಗದಲ್ಲಿ ಒಂದೇ ಕುಟುಂಬದ 4 ಕೊಲೆಯಾಗಿದೆ, ಬರ್ಬರ ಹತ್ಯೆ ಆಗಿದೆ. ಮಲ್ಕೊಂಡಿದ್ದಾಗ 4ರನ್ನ ದುಷ್ಕರ್ಮಿಗಳು ಹತ್ಯೆಗೈದಿರುವಂತಹ ದುರ್ಘಟನೆ ಗದಗ ನಗರದ ದಾಸರ ಓಣಿಯಲ್ಲಿ ಆಗಿದೆ. ಗದಗ ನಗರ ದಾಸರ ಓಣಿಯಲ್ಲಿ ಗದಗ ನಗರಸಭೆ ಉಪಾಧ್ಯಕ್ಷೆ ಪುತ್ರ ಸೇರಿದಂತೆ 4 ಕೊಲೆಯಾಗಿದೆ. ಸುನಂದಾ ಬಾಕಳೆ ಪುತ್ರ ಕಾರ್ತಿಕ್ ಬಾಕಳೆ ಅಂತ 27 ವರ್ಷ, ಜೊತೆಗೆ 55 ವರ್ಷದ ಪರಶುರಾಮ್, ಪತ್ನಿ ಲಕ್ಷ್ಮಿ 45 ವರ್ಷ, ಪುತ್ರಿ ಆಕಾಂಕ್ಷ 16 ವರ್ಷ, ಒಟ್ಟು 4ರನ್ನ ಕೊಲೆ ಮಾಡಿದ್ದಾರೆ. ಮೊದಲನೇ ಮಹಡಿಯ ಕೋಣೆಯಲ್ಲಿ ಮಲಗಿದ್ದ ಪತಿ ಪತ್ನಿ ಮಗಳ ಮೇಲೆ ಪೈಶಾಚಿಕ ಕೃತ್ಯ ನಡೆದಿದ್ದು ಸ್ಥಳದಲ್ಲಿ ಇದೀಗ ಎಸ್ಪಿ ಮತ್ತು ಹೆಚ್ಚುವರಿ ಎಸ್ಪಿ, ಡಿವೈಎಸ್ಪಿ, ಸಿಪಿಐ ಸೇರಿದಂತೆ ಹಲವು ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ. ಇದು ಗದಗದಲ್ಲಿ ಒಂದೇ ಕುಟುಂಬದ 4 ಬರ್ಬರ ಹತ್ಯೆ ಇಡೀ ಗದಗವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಮೇಲ್ನೋಟಕ್ಕೆ ಕಾರಣ ಏನು? ರಾಜಕೀಯ ವೈಷಮ್ಯವ ಅಥವಾ ವೈಯಕ್ತಿಕವಾಗಿ ಏನಾದರೂ ಇವ್ರುಗಳ ನಡುವಲ್ಲಿತ್ತ ಮತ್ತು ಯಾರು ಮಾಡಿದ್ದು ಹೀಗೆ? ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಹಜವಾಗಿ CCTV ಫುಟೇಜ್ಗಳನ್ನ ಗಮನಿಸಿದಾಗ ಏನು ಎತ್ತ ಹೇಗಾಯಿತು, ಯಾರು ಬಂದಿದ್ರು ಮನೆಗೆ, ಎಷ್ಟು ಜನ ಬಂದಿದ್ರು, ಎಷ್ಟೊತ್ತಲ್ಲಿ ಕೊಲೆ ಆಯಿತು ಅನ್ನುವಂಥದ್ದು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಏಪ್ರಿಲ್ 17ನೇ ತಾರೀಕು ಪ್ರಕಾಶ್ ಬಾಕಳೆ ಪುತ್ರ ಕಾರ್ತಿಕ್ ಇವರ ಮದುವೆ ಆಗಿತ್ತು. ಏಪ್ರಿಲ್ 17ನೇ ತಾರೀಕು ಬಾಗಿಲು ಸದ್ದು ಕೇಳಿ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದ್ದಾರೆ ಸಂಬಂಧಿಕರು. ಏನೋ ಸೌಂಡ್ ಬಂತಲ್ಲ ಅಂತ. ಆಗ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದಂತೆ ದುಷ್ಕರ್ಮಿಗಳು ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾರೆ. ನಾವು ಬಾಗಿಲು ತೆಗೆದಿದ್ರೆ ನಮ್ಮನ್ನೂ ಕೊಲೆ ಮಾಡ್ತಾ ಇದ್ರು ಅಂತ ಪ್ರಕಾಶ್ ಬಾಕಳೆ ಹೇಳಿದ್ದಾರೆ. ಏಪ್ರಿಲ್ 17ನೇ ತಾರೀಕು ಅವ್ರ ಮಗನ ಮದುವೆ ಆಗಿತ್ತು. ಅಂದ್ರೆ ಕೇವಲ ನನ್ನ ಮೊನ್ನೆ ಒಂದು ಮದುವೆಯ ಸಂಭ್ರಮ ಮನೆಯಲ್ಲಿ ಮನೆ ಮಾಡಿತ್ತು. ಇವತ್ತು ನೋಡಿದ್ರೆ ಸ್ಮಶಾನದ ವಾತಾವರಣ. ಒಂದೇ ಕೋಣೆಯಲ್ಲಿ ಮಲಗಿದ್ದಂತಹ 4ರನ್ನ ಕೊಂದು ಹಾಕಿದ್ದಾರೆ. ಪೈಶಾಚಿಕ ಕೃತ್ಯವನ್ನ ನೆರವೇರಿಸಿದ್ದಾರೆ. ಇದೀಗ ಅಪ್ಡೇಟ್, ಇದ್ರ ಬಗ್ಗೆ ತನಿಖೆ, ಯಾರು ಯಾಕೆ ಮತ್ತು ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮನ್ಗೌಡ ಪಾಟೀಲ್ ನೀಡ್ತಾರೆ. ಭೀಮನ್ಗೌಡ, ಈ ಕೊಲೆ ಪ್ರಕರಣಕ್ಕೆ ಮೇಲ್ನೋಟದಲ್ಲಿ ವ್ಯಕ್ತವಾಗ್ತಾ ಇರೋ ಅನುಮಾನಗಳೇನು? ವಿಜಯ್, ಇದು ಎಲ್ರಿಗೂ ಕೂಡ ಸಾಕಷ್ಟು ಅನುಮಾನ ಮೂಡಿಸಿದೆ. ಆ ವ್ಯಕ್ತಿಗಳು ಯಾರು ಏನು ಅನ್ನುವಂಥದ್ದು ಕೂಡ ಇನ್ನೂವರೆಗೂ ಕೂಡ ತಿಳಿದು ಬಂದಿಲ್ಲ. ಪ್ರಕಾಶ್ ಬಾಕ್ಳೆ ಅನ್ನುವಂಥವ್ರು ಇವರು ನಗರಸಭೆಯ ಮಾಜಿ ಅಧ್ಯಕ್ಷರಾಗಿದ್ರು. ಇನ್ನು ಸುನಂದಾ ಪ್ರಕಾಶ್ ಬಾಕ್ಳೆ ಅವರು ಈಗ ಪ್ರೆಸೆಂಟ್ ಗದಗ ಬೆಟಗೇರಿ ನಗರಸಭೆಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಇವ್ರ ಮನೆಯಲ್ಲಿ ಇವತ್ತು ಮರ್ಡರ್ ಆಗಿರುವಂಥದ್ದು ಬೆಳಗಿನ ಜಾವ. ಅದು ಹೇಗೆ ಅಂತಂದ್ರೆ, ಅವರು ಮಹಡಿಯ 1ನೇ ಮಹಡಿಯಲ್ಲಿ ಮಲಗಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ದುಷ್ಕರ್ಮಿಗಳು ಬಂದು ಒಂದು 4 ಜನ ಮಲಗಿದ್ದಂತ 4 ಜನರನ್ನು ಕೂಡ ಒಂದು ಮರ್ಡರ್ ಮಾಡಿರುವಂತದ್ದು. ಅದು ನಗರಸಭೆ ಉಪಾಧ್ಯಕ್ಷ ಆಗಿರುವಂತ ಸುನಂದಾ ಬಾಕ್ಳೆ ಅವರ ಪುತ್ರ ಕಾರ್ತಿಕ್ ಅವ್ರದ್ದು ಏಪ್ರಿಲ್ 17ಕ್ಕೆ ಮದುವೆ ಫಿಕ್ಸ್ ಆಗಿತ್ತು. ಆ ಮದುವೆ ಫಿಕ್ಸ್ ಆದಂತ ವ್ಯಕ್ತಿ ಕಾರ್ತಿಕ್ನು ಕೂಡ ಈಗ ಮರ್ಡರ್ ಮಾಡಿರುವಂತದ್ದು. ಜೊತೆಗೆ ಇನ್ನು 3 ಜನ ಪರಶುರಾಮ್, ಲಕ್ಷ್ಮಿ ಮತ್ತು ಆಕಾಂಕ್ಷ, ಈ 3 ಜನರು ಏನಿದ್ರೆ ಇವರು ಕೊಪ್ಪಳ ಮೂಲದವರು. ಇವರು ನಿನ್ನೆ ಅಷ್ಟೇ ಗದಗಿಗೆ ಬಂದಿದ್ರು. ಗದಗ್ ಬಂದಂತ ಸಂದರ್ಭದಲ್ಲಿ ನಿನ್ನೆ ಲಕ್ಷ್ಮಿ ಅವರ ಒಂದು ಹುಟ್ಟುಹಬ್ಬ ಇತ್ತು. ಆ ಹುಟ್ಟುಹಬ್ಬವನ್ನ ಇಲ್ಲೇ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದರು. ಸೆಲೆಬ್ರೇಟ್ ಮಾಡಿ ಸುಮಾರು ಒಂದು ಗಂಟೆ ಸುಮಾರು ಹೊತ್ತಿಗೆ ಮಲ್ಕೊಂಡಿದ್ರು. ಆದ್ರೆ ಇವತ್ತು ಬೆಳಗಿನ ಜಾವ ನೋಡಿದ್ರೆ ಅವರು ಒಂದ್ ರೀತಿ ಹೆಣವಾಗಿ ಉರುಳಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನು ಅನ್ನುವಂಥದ್ದು ಕೂಡ ಇನ್ನೂವರೆಗೂ ಗೊತ್ತಾಗಿಲ್ಲ. ಈಗ ಪೊಲೀಸರು ಕೂಡ ಬಂದಿದ್ದಾರೆ, ಆ ಶ್ರವಣದಳ ಕೂಡ ಇದೆ, ಬೆರಳಚ್ಚು ತಜ್ಞರು ಕೂಡ ಬಂದಿದ್ದಾರೆ. ಅದನ್ನ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಕೊಲೆ ಪ್ರಕರಣದ ಹಿಂದೆ ಯಾರ ಕೈವಾಡ ಇದೆ, ಯಾಕೆ ಈ ಕೊಲೆ ಆಯ್ತು ಅನ್ನುವಂಥದ್ದು ಕೂಡ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈಗ ಮನೆ ಗಮನಿಸಿದಾಗ CCTV ಅಂತೂ ಕಾಮನ್ ಆಗಿ ಇರುತ್ತೆ ಅಂತ ಮೇಲ್ನೋಟಕ್ಕೆ ಭಾಸವಾಗ್ತಾ ಇದೆ. ಆ ಫುಟೇಜ್ ಚೆಕ್ ಮಾಡೋ ಕೆಲಸ ಮಾಡಿದ್ರ ಪೊಲೀಸರು? ಮತ್ತು ತಡರಾತ್ರಿ ಅಂದ್ರೆ ಎಷ್ಟೊತ್ತಲ್ಲಿ ಆಗಿರ್ಬೋದು ಅನ್ನೋ ಅನುಮಾನ ಇದೆ. ಸಂಬಂಧಿಕರೆಲ್ಲರೂ ಅದೇ ಮನೆಯಲ್ಲಿ ಇದ್ರೆ ಅಥವಾ ಬೇರೆ ಮನೆಯಲ್ಲಿ ಇದ್ದಂಥವ್ರ? ಡೀಟೇಲ್ಸ್ ಏನಿದೆ? ಇಲ್ಲಿ ಸುಮಾರು 10 ರಿಂದ 12 ಜನ ಒಂದೇ ಮನೆಯಲ್ಲಿ ಇರ್ತಾರೆ. ಆದ್ರೆ ಕೆಳಗಡೆ ಸುನಂದ, ಈಗೇನು ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕ್ಳೆ ಮತ್ತು ಪ್ರಕಾಶ್ ಬಾಕ್ಳೆ ಅವರು ಕೆಳಗಿನ ಮನೆ ಮತ್ತು ಅವರ ತಾಯಿ ಅವರು ಕೆಳಗಿನ ಮನೆಯಲ್ಲಿ ಇರ್ತಾರೆ. 1ನೇ ಮಹಡಿಯಲ್ಲಿ ಏನು ಈ ಮರ್ಡರ್ ಆದಂತ 4 ಜನ 1ನೇ ಮಹಡಿಯಲ್ಲಿ ಮಲಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೊದಲು ಅವರು ಮೇನ್ ಡೋರ್ ಬಂದು ಬಡಿತಾರೆ. ಆದ್ರೆ ಅವರು ಮೇನ್ ಡೋರ್ ಅನ್ನು ಓಪನ್ ಮಾಡಲ್ಲ. ಯಾರು ಏನು ಅಂತ ಕೇಳ್ತಾರೆ, ಆದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ಹಾಗಾಗಿ ಅವರು ಪೊಲೀಸರಿಗೆ ಫೋನ್ ಮಾಡ್ತಾರೆ. ಅಷ್ಟೊತ್ತೊಳಗಡೆ ಮೇಲೆ ಹೋಗಿ 1ನೇ ಮಹಡಿ ಮೇಲೆ ಹೋಗ್ತಾರೆ. ಹೋಗಿ ಅಲ್ಲಿ ಡೋರ್ ಡೋರ್ ಬಿಡ್ತಾರೆ. ಅವರು ಓಪನ್ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಅವ್ರನ್ನ 4 ಜನರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಪೊಲೀಸರಿಗೆ ಫೋನ್ ಮಾಡುವಷ್ಟೊತ್ತಿಗೆ ಏನು ಮರ್ಡರ್ ಮಾಡಕ್ ಬಂದಿದ್ರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ. ಈಗ CCTV ಫುಟೇಜ್ ಗಳನ್ನು ಕೂಡ ಪೊಲೀಸರಿಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರು ಯಾರು, ಏನು, ಎಲ್ಲಿಂದ ಬಂದ್ರು ಅನ್ನುವಂಥದ್ದನ್ನು ಕೂಡ ಈಗ ತಪಾಸಣೆ ನಡೆಸಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.